ನಮಸ್ತೆ ಮಕ್ಕಳೇ, ಇನ್ನೊಂದು ಪ್ರಾಬ್ಲಮ್ಸನ್ನು ಟೇಬಲ್ ರಿಗ್ರೆಷನ್ ಈಕ್ವೇಷನ್ಸಲ್ಲಿ ಮತ್ತೊಂದು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೆಷನ್ ನಂಬರ್ 22 ಇದು ಕೂಡ BBA 6th ಸೆಮಿಸ್ಟರ್ಸಿಗೆ ಟೆಕ್ನಿಕ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್ 2ನಲ್ಲಿ ನಾವು ಸ್ಟಡಿ ಮಾಡ್ತಾ ಬರ್ತೇವೆ. ಇಲ್ಲಿ ಕೂಡ ನಾನು ನಿಮಗೆ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಬರ್ತೇನೆ. ಇದು ಕ್ಯಾಲ್ಕುಲೇಷನ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ಆ್ಯಂಡ್ ಈಕ್ವೇಷನ್ಸ್ ಬಟ್ ಗ್ರೂಪ್ಡ್ ಡಾಟಾ ಆರ್ ದ ಟೇಬಲ್ ವ್ಯಾಲ್ಯೂ ಆರ್ ದ ಟೇಬಲ್ ಡಾಟಾ ಆರ್ ಡೈರಿವೇಟಿವ್ ಟೇಬಲ್ ಅಂತೇಳಿ ಕೂಡ ಕರೀತಾರೆ. Then learning objectives kuda illu kuda these concepts help the student to be familiarized with the illustrations on regression. The students will know about the regression equations of grouped data or the table data. This helps the student to understand the coefficient of regression and find the correlation coefficient based on regression. Session outcome. By the end of this session, the student should be able to understand the concept of regression equations of grouped data. Students should also be able to express their opinion regarding the coefficient of regression and the probable values of x or y. ಒಂದು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡುವಾಗ ಇಲ್ಲಿ ಒಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದೇವೆ. The following table relates to the couple who are classified according to the age at the time of their marriages. You are required to calculate the regression equations coefficient and also find out the correlation coefficient. The age of wife ಕೊಟ್ಟಿದ್ದಾರೆ, ಏಜ್ ಆಫ್ ಹಸ್ಬೆಂಡನ್ನು ಕೊಟ್ಟಿದ್ದಾರೆ. ಇದು ಕೂಡ ಇಲ್ಲಿ ಈ ಕಂಟಿನ್ಯೂಯಸ್ ಸೀರೀಸಲ್ಲಿ ಇದೆ. ಏಜ್ ಕೂಡ ಕಂಟಿನ್ಯೂಯಸ್ ಸೀರೀಸಲ್ಲಿದೆ. ಏಜ್ ಆಫ್ ಹಸ್ಬೆಂಡ್ ಆ್ಯಸ್ ವೆಲ್ ಏಜ್ ಆಫ್ ವೈಫ್ ಕಂಟಿನ್ಯೂಯಸ್ ಸೀರೀಸಲ್ಲಿ ಕೊಟ್ಟಿದ್ದಾರೆ. ಏಜ್ ಆಫ್ ವೈಫನ್ನು ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಏಜ್ ಆಫ್ ಹಸ್ಬೆಂಡನ್ನು ನಾವು ವೈ ಅಂತೇಳಿ ಕನ್ಸಿಡರ್ ಮಾಡ್ತಾ ಬರುತ್ತೆ. ಏಜ್ ಆಫ್ ವೈಫ್ ಏನಿದೆ ಅಂದರೆ 15 to 20, 20 to 25, 25 to 30, 30 to 35, 35 to 40. And age of husband 20 to 25, 25 to 30, 30 to 35, 35 to 40. ಅಂತ ಹೇಳಿದಾಗ ಈಗ ನೋಡ್ತಾ ಬಂದರೆ 20 ಮತ್ತು 25ಗೆ ಡಿಫ್ರೆನ್ಸ್ ಎಷ್ಟಿದೆ? 5 ಡಿಫ್ರೆನ್ಸ್ ಇದೆ. ಎಗೇನ್ ಎಲ್ಲ ಕ್ಲಾಸಸ್ಸು ಕೂಡ 5 ಡಿಫ್ರೆನ್ಸಸ್ ಬರುತ್ತೆ. ಈವನ್ ವೈಫ್ ಮತ್ತು ಹಸ್ಬೆಂಡ್ ಎರಡೂ ಟೇಬಲಲ್ಲೂ ಕೂಡ ಅಥವಾ ಎರಡೂ ಕ್ಲಾಸಲ್ಲೂ ಕೂಡ ಡಿಫ್ರೆನ್ಸ್ ಎಷ್ಟಿದೆ? ಅಲ್ಲಿ 5 ಡಿಫ್ರೆನ್ಸಸ್ ಬರ್ತದೆ. ಇಲ್ಲಿ ಕಂಪ್ಯೂಟೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ಕಾರ್ರಿಲೇಷನ್ಸ್ ಮಾಡಬೇಕಾದ್ರೆ ಲೆಟ್ ದ ಏಜ್ ಆಫ್ ವೈಫ್ ಈಸ್ ವೇರಿಯಬಲ್ ಎಕ್ಸ್ ಅಂತ ತೆಗೆದುಕೊಂಡಿದ್ದೇವೆ. ಏಜ್ ಆಫ್ ಹಸ್ಬೆಂಡನ್ನು ವೈ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. Assumed mean be 27.5 for both the x and y variable. 27.5 ಅಂತ ಹೇಳಿದಾಗ ಎಕ್ಸ್ ಸೀರೀಸ್ ಮತ್ತು ವೈ ಸೀರೀಸಿಗೆ ನಾವು ಕ್ಲಾಸ್ ಇಂಟರ್ವಲ್ಸ್ ಅಥವಾ ಮಿಡ್ ವ್ಯಾಲ್ಯೂ ತೆಗೆದುಕೊಳ್ಬೇಕು. ಮಿಡ್ ಎಕ್ಸ್ ಅನ್ನೋದು ಮತ್ತು ಆಸ್ ವೆಲ್ ಆಸ್ ಮಿಡ್ ವೈ ಅನ್ನು ನಾವು ಅಸೈನ್ಮೆಂಟನ್ನು ಮಾಡ್ತೇವೆ. ದ ವ್ಯಾಲ್ಯೂಸ್ ಆಫ್ ದ ಇನ್ ದ ಬ್ರಾಕೆಟ್ ಇನ್ ಈಚ್ ಸೆಲ್ ರೆಫರ್ಸ್ ಟು ದ ಎಫ್ ಡಿ ಎಕ್ಸ್ ಡಿ ವೈ ದಟ್ ಈಸ್ 20 into -2 into -1. ಒಂದು ಎಕ್ಸಾಂಪಲ್ಸನ್ನು ತೋರಿಸಿದ್ದೇನೆ. This has to be calculated for each cell to obtain the summations of a summation nothing but total of f dx dy. Dx equals mid value assumed mean class intervals. Example 22.5 minus 27.5 divided by 5. C is nothing but class intervals ಅಂತೇಳಿ ನಾವು ಟ್ರೀಟ್ ಮಾಡ್ತೇವೆ. ನೆಕ್ಸ್ಟ್ ಈಗ ಟೇಬಲ್ ನೋಡ್ತಾ ಬನ್ನಿ. ಏಜ್ ಆಫ್ ವೈಫ್ ಹೇಳಿದ ಅಲ್ಲಿ ಮಿಡ್ ಎಕ್ಸ್ ಮತ್ತು ಮಿಡ್ ವೈ ಅನ್ನು ಅಸೈನ್ಮೆಂಟ್ ಮಾಡಿದ್ವಿ. 15 to 20 ಅಂತ ಹೇಳಿದಾಗ ಅವೆರಡರ ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ? 5 ಇದೆ. 5 ಡಿವೈಡ್ ಬೈ 5 ಇದೆ ಅಂತ ಹೇಳಿದಾಗ ಅದನ್ನು ಕ್ಲಾಸ್ ತೆಗೆದುಕೊಳ್ತಾರೆ. ಆ 5 ಏನು ಮಾಡಬೇಕು ಅಂದರೆ ಇಲ್ಲಿ ನಾವು ಇವೆರಡರ ಡಿಫ್ರೆನ್ಸ್ 5 ಡಿವೈಡ್ ಬೈ 2 ಮಾಡಿದಾಗ ಎಷ್ಟು ಬರ್ತದೆ? 2.5 ಬರ್ತದೆ. ಆಗ 15 ಲೋಯರ್ ಕ್ಲಾಸ್ ಇದೆ, 20 ಅಪ್ಪರ್ ಕ್ಲಾಸ್ ಇದೆ ಅಂತ ಹೇಳಿದಾಗ 15ಗೆ ನಾವು 2.5 ಆ್ಯಡ್ ಮಾಡಿದಾಗ ವಿ ಆರ್ ಗೆಟಿಂಗ್ ದ 17.5. ಸಿ ಇಯರ್ 17.5 ಬರ್ತದೆ. again 20 plus 2.5 ಅಂದರೆ 22.5 ಬರ್ತದೆ. 27.5 ಬರ್ತದೆ. 32.5 ಬರ್ತದೆ. ದೆನ್ 37.5 ಬರ್ತದೆ. ಇನ್ನು ಸೇಮ್ ಹೇಗೆ ಏಜ್ ಆಫ್ ಹಸ್ಬೆಂಡಲ್ಲೂ ಕೂಡ 22.5 ಹೇಗೆ ಅಂದರೆ ಲೋಯರ್ ಕ್ಲಾಸಿಗೆ ನಾವು 2.5 ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 2.5 ಆ್ಯಡ್ ಮಾಡಿದಾಗ 22.5, 27.5, 32.5 ಆ್ಯಂಡ್ 37.5 ಬರ್ತದೆ. ಈಗ ನಾವು ಆಲ್ರೆಡಿ ಹೇಳಿದೆ ಸಿ ಅಥವಾ ಐ ಅಂತ ಹೇಳ್ಕೊಂಡಿದ್ದೇವೆ, 5 ಅಂತ ಹೇಳಿ ಹೇಳ್ಕೊಂಡಿದ್ದೇವೆ. ಈಗ ನಾವಿಲ್ಲಿ ಅಸ್ಯೂಮ್ಡ್ ಮೀನ್ 0 ಹೇಗೆ ಬಂತು ಅಂತ ಹೇಳಿದಾಗ 27.5 ಇದೆ. 27.5 ಅಂತ ಹೇಳಿದಾಗ 17.5 27.5 ಮೈನಸ್ ಮಾಡಿದಾಗ ವಿ ಆರ್ ಗೆಟಿಂಗ್ ದ ವ್ಯಾಲ್ಯೂ ಆಫ್ 10 ಬರ್ತದೆ. 10 ಡಿವೈಡ್ ಬೈ 5 ಮಾಡಬೇಕು. 10 ಡಿವೈಡ್ ಬೈ 5 ಅಂದರೆ ಆಯಿತು -2, -1 ಇನ್ ದ ಸೇಮ್ ವೇ 0, +1 ಆ್ಯಂಡ್ +2 ಬರ್ತದೆ. ಇಲ್ಲೂ ಕೂಡ ಅಷ್ಟೇ ನಾವಿಲ್ಲಿ 27.5 ಅಸ್ಯೂಮ್ಡ್ ಮೀನ್ ಅಂತ ತೆಗೆದುಕೊಂಡಿದ್ದೇವೆ. 27.5 27.5 ಏನಿದೆ 22.5 ಮೈನಸ್ ಮಾಡಬೇಕು. ಆಗ ನಮಗೇನು ಬರುತ್ತೆ? -5 ಬರ್ತದೆ. -5 ಡಿವೈಡ್ ಬೈ 5 ಅಂತ ಹೇಳಿದಾಗ -1 ಬರ್ತದೆ, 0 ಬರ್ತದೆ, 1 ಮತ್ತು 2 ಬರ್ತದೆ. ದೆನ್ ಎಲ್ಲದಕ್ಕೂ ಕೂಡ ನಾವು ಫ್ರೀಕ್ವೆನ್ಸಿ ತೆಗೆದುಕೊಂಡಿದ್ದೇವೆ. 20 + 4 24 ತೆಗೆದುಕೊಂಡಿದ್ದೇವೆ. ಇಲ್ಲಿ 20 + 10 + 3 + 2 ಅಂದರೆ ಎಷ್ಟಾಗಿದೆ? ಇಲ್ಲಿ 35 ಆಯಿತು.
ನೀವು ವರ್ಟಿಕಲಲ್ಲಾಗಿ ನೋಡ್ತಾ ಬಂದರೆ ಅಥವಾ ಕಾಲಮ್ ವೈಸ್ ನೋಡ್ತಾ ಬಂದರೆ 24 ಟೋಟಲ್, ಮತ್ತು ರೋ ವೈಸ್ ನೋಡ್ತಾ ಬಂದರೆ 35 ಟೋಟಲ್ ಬರ್ತದೆ. ದ ಸೇಮ್ 35, 42, 16, 2 ಮತ್ತು 5 ಬರ್ತದೆ. ಇಲ್ಲಿ ಬಂದರೆ 24, 43, 22, 11. ದ ಟೋಟಲ್ ಸಮ್ ನಥಿಂಗ್ ಬಟ್ ಎಫ್ ಈಕ್ವಲ್ಸ್ ಆರ್ ಎನ್ ಈಕ್ವಲ್ಸ್ 100 ಆಯಿತು. ಆನಂತರ ನಾವೀಗ ಏನು ಮಾಡಬೇಕು ಅಂದರೆ ಇಲ್ಲಿ ನಾವು ಎಫ್ ಡಿ ಎಕ್ಸ್ ಅನ್ನು ಮಾಡಬೇಕು. ಎಫ್ ಡಿ ಎಕ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೆ, ಡಿ ಎಕ್ಸ್ ಅಂದರೆ ಎಷ್ಟಿದೆಯಲ್ಲಿ -2 ಇಂಟು 20, -2 ಇಂಟು 35, ನಾಟ್ 20, 35. ಟೋಟಲ್ ಫ್ರೀಕ್ವೆನ್ಸಿ ಎಷ್ಟಿದೆ ಇಲ್ಲಿ 35 ಇದೆ ಅಂದರೆ -2 ಇಂಟು 35 ಅಂದರೆ ಎಷ್ಟಾಯಿತು -70. ದ ಸೇಮ್ -1 ಇಂಟು 42 ಅಂದರೆ -42. ಏನು ಇಯರ್ 0, +1 ಇಂಟು 2 ಅಂತ ಹೇಳಿದ್ರೆ 2 ಬರ್ತದೆ, 2 ಇಂಟು 5 ಅಂತ ಹೇಳಿದ್ರೆ 10 ಬರ್ತದೆ. ಈಗೇನು ನಾವೀಗ ಎಫ್ ಡಿ ಎಕ್ಸ್ ಸ್ಕ್ವೇರಿಂದ ಅಸೈನ್ಮೆಂಟನ್ನು ಮಾಡಬೇಕು. ಡಿ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಎಫ್ ಡಿ ಎಕ್ಸ್ ದಿಸ್ ಈಸ್ ಮಲ್ಟಿಪ್ಲೈಡ್ ಇಂಟು ಡಿ ಎಕ್ಸ್. ಎಫ್ ಡಿ ಎಕ್ಸ್ ಮಲ್ಟಿಪ್ಲೈಡ್ ಇಂಟು ಡಿ ಎಕ್ಸ್ ಮಾಡಿದಾಗ ನಮಗೇನು ಸಿಗುತ್ತೆ, ಎಫ್ ಡಿ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. -70 ಇಂಟು -2, -2 ಇಂಟು -70 ಅಂದರೆ ಎಷ್ಟಾಯಿತು 148. -42 ಇಂಟು -1 ಅಂದರೆ 42 ಬರ್ತದೆ. ಈಗೇನು ಇಯರ್ 0, ಈಗೇನು ಇಯರ್ 2 ಇಂಟು 1 ಅಂದರೆ 2 ಬರ್ತದೆ. ಈಗೇನು ಇಯರ್ 10 ಇಂಟು 2 ಅಂತ ಹೇಳಿದ್ರೆ 20 ಬರ್ತದೆ. ಎಫ್ ಡಿ ಎಕ್ಸ್ ಸ್ಕ್ವೇರ್ ನಮಗೆ ಸಿಕ್ಕಾಯಿತು. ಆನಂತರ ಇನ್ ದ ಸೇಮ್ ವೇ ಈಗ ವೈ ಸೀರೀಸ್ ನೋಡ್ತಾ ಬರೋದು. ವೈ ಸೀರೀಸಲ್ಲಿ ಬಂದಾಗ ಎಫ್ ಡಿ ವೈ -1 ಇಂಟು 24 ಮೈನಸ್ ಈಗೇನು ಇಯರ್ ಇಸ್ 43 ಇಂಟು 0 ಬರ್ತದೆ. 32 ಮೈನಸ್ +1 ಇಂಟು 22 ಅಂದರೆ 22 ಬರ್ತದೆ. +2 ಇಂಟು 11 ಅಂದರೆ ಎಷ್ಟು ಬರ್ತದೆ 22 ಬರ್ತದೆ. ಆಗ ನಮಗೆ ಎಫ್ ಡಿ ವೈ, ದೆನ್ ದ ಸಮ್ ಆಫ್ ದಿಸ್ ಎಫ್ ಡಿ ವೈ 20 ಬರ್ತದೆ. ಎಫ್ ಡಿ ವೈ ಸ್ಕ್ವೇರ್ ಅಂದರೆ -24 ಇಂಟು -1 ಹಾಗೇನು ಬರುತ್ತೆ +24. ಸೆಕೆಂಡ್ ಸ್ಟೆಪ್ಪಲ್ಲಿ 0 ಬರ್ತದೆ. ಥರ್ಡ್ ಸ್ಟೆಪ್ಪಲ್ಲಿ 22 ಇಂಟು 1 ಮೀನ್ಸ್ 22 ಬರ್ತದೆ. 22 ಇಂಟು 2 ಮೀನ್ಸ್ 44 ಆಯಿತು. therefore ಎಫ್ ಡಿ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 90 ಆಯಿತು. ಈಗ ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಎಫ್ ಡಿ ಎಕ್ಸ್ ಡಿ ವೈ ಅಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ನೋಡ್ತಾ ಬನ್ನಿ. ಇಲ್ಲಿ ನಾವು ಫ್ರೀಕ್ವೆನ್ಸಿ ಎಷ್ಟಿದೆ ಫಸ್ಟ್ ಟೇಬಲಲ್ಲಿ ಫಸ್ಟ್ ಕಾಲಮಲ್ಲಿ 20 ಇದೆ. 20 ಇದೆ ಅಂತ ಹೇಳಿದಾಗ ನಾವು ಫಸ್ಟು -1 ಇಂಟು -2 ಮಾಡಬೇಕು. -1 ಇಂಟು -2 ಅಂತ ಹೇಳಿದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ +2 ಆಯಿತು. +2 ಇಂಟು 20 ಅಂದರೆ ಎಷ್ಟಾಯಿತು 40 ಆಯಿತು. 0 ಇಂಟು -2 ಅಂದರೆ 0 ಇಂಟು 10 ಅಂದರೆ 0. +1 ಇಂಟು -2 ಅಂತ ಹೇಳಿದಾಗ ವಿ ಆರ್ ಗೆಟಿಂಗ್ -2 ಬರ್ತದೆ. -2 ಇಂಟು 3 ಅಂತ ಹೇಳಿದ್ರೆ ಆಯಿತು -6 ಆಯಿತು. ಈಗೇನ್ 2 ಇಂಟು 2 ಅಂದರೆ 4, ದಿಸ್ ಮೈನಸ್ ಬರ್ತದೆ. -8 ತೋರಿಸಿದ್ದೇನೆ ಅಲ್ಲಿ. -8 ಇಂಟು 2 ಅಂತ -2 ಇಂಟು 2 ಎಷ್ಟಾಯಿತು 4 ಆಯಿತು. 4 ಇಂಟು 2 ಅಂತ ಹೇಳಿದಾಗ ಎಷ್ಟಾಗುತ್ತೆ -8 ಬರ್ತದೆ. ಈ ಥರ ನಾವು ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟನ್ನು ಮಾಡ್ಕೊಂಡಿದ್ದೇವೆ. ಆ್ಯಂಡ್ ಫೈನಲಿ ನಾವು ಇವೆಲ್ಲವನ್ನು ಕೂಡ ವರ್ಟಿಕಲ್ ಮತ್ತು ಆರಿಜಾಂಟಲ್ ಎರಡು ಕಡೆ ಟೋಟಲ್ ಮಾಡ್ತಾ ಬಂದಾಗ, ರೋ ಮತ್ತು ಕಾಲಮ್ ಎರಡು ಕೂಡ ಟೋಟಲ್ ಮಾಡ್ತಾ ಬಂದಾಗ, ಈಗ ಫಸ್ಟ್ ರೋ ನೋಡ್ತಾ ಬನ್ನಿ. ಇಲ್ಲಿ 40 ಇದೆ, -6 ಇದೆ, -8 ಇದೆ. 40ನಲ್ಲಿ 6 ಮತ್ತು 8ಅನ್ನು ಏನು ಮಾಡಬೇಕು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಆಗ ನಮಗೇನು ಸಿಗುತ್ತೆ 26 ಸಿಗುತ್ತೆ. ಈಗೇನು 4 -6 -8 ಅಂದರೆ 8 + 6 ಅಂದರೆ 14 ಆಯಿತು. 14ನಲ್ಲಿ 4 ಮೈನಸ್ ಮಾಡಿದ್ರೆ -10 ಆಯಿತು. ಸೇಮ್ ವೇ ಕಾಲಮ್ ನೋಡ್ತಾ ಬಂದರು ಅದು ಕೂಡ ಹಾಗೆ 40 + 4 44 ತೆಗೆದುಕೊಂಡಿದ್ದೇವೆ. ಸೆಕೆಂಡ್ ಸ್ಟೆಪ್ಪಲ್ಲಿ 0 ಬರ್ತದೆ. ಥರ್ಡ್ ಸ್ಟೆಪ್ಪಲ್ಲಿ -10 ಬರ್ತದೆ. ಫೋರ್ತ್ ಸ್ಟೆಪ್ಪಲ್ಲಿ 4 ಬರ್ತದೆ. ಅವೆರಡು ಕೂಡ ಟೋಟಲ್ ಮಾಡಿಕೊಂಡಾಗ ಕಾಲಮ್ ವೈಸ್ ಆ್ಯಸ್ ವೆಲ್ ಆಸ್ ರೋ ವೈಸ್ ಟೋಟಲ್ ಮಾಡಿಕೊಂಡಾಗ ಎಫ್ ಡಿ ಎಕ್ಸ್ ಡಿ ವೈ ದಿಸ್ ಈಕ್ವಲ್ಸ್ ಟು 38. ಎಗೇನ್ ಇಯರ್ ಇಲ್ಲೂ ಕೂಡ 38. ಎರಡು ಕಡೆ ಕೂಡ ಅದು 38 ಬರಲೇಬೇಕು. ಆಗ ಮಾತ್ರ ನೀವು ಮಾಡಿರುವಂಥ ಟೇಬಲ್ನ ಪ್ರಾಬ್ಲಮ್ಸ್ ಸರಿ ಇದೆ ಅಂತ ಹೇಳಲ್ಲ. ನೆಕ್ಸ್ಟ್ ಒಂದು ನಾವು ಈಗ ರಿಗ್ರೆಷನ್ ಈಕ್ವೇಷನ್ಸ್ ಎಕ್ಸ್ ಆನ್ ವೈ ಮಾಡ್ತೇವೆ. ಸೇಮ್ ಲಾಸ್ಟ್ ಪ್ರಾಬ್ಲಮ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗೆ ನಿಮಗೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ದಿಸ್ ಈಕ್ವಲ್ಸ್ ಟು ಬಿ ಎಕ್ಸ್ ವೈ ಮೈನಸ್ ವೈ ಬಾರ್. ಈಗ ನಾವು ಎಕ್ಸ್ ಬಾರನ್ನು ಫಸ್ಟ್ ಕಂಡಿಡ್ಕೋಬೇಕು. ಸೊ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಎಕ್ಸ್ ಡಿವೈಡ್ ಬೈ ಎನ್. ಎಫ್ ಡಿ ಎಕ್ಸ್ ತೆಗೆದುಕೊಳ್ತೇವೆ ಇಲ್ಲಿ ಎಫ್ ಡಿ ಎಕ್ಸ್ ಡಿವೈಡ್ ಬೈ ಎನ್ ಇಂಟು ಸಿ ಆರ್ ಐ ಈಸ್ ನಥಿಂಗ್ ಬಟ್ ಕ್ಲಾಸ್ ಡಿಫರೆನ್ಸಸ್. ಸೊ ಅಥವಾ ಸಿ ಅಂತ ಕನ್ಸಿಡರ್ ಕೂಡ ಮಾಡ್ಕೋಬೋದು. 27.5 multiplied into -100 divided by 100 into 5. Therefore x bar equals 22.5 ಬರ್ತದೆ. 22.5 ಬರ್ತದೆ. Then again y bar ಅನ್ನು ಕಂಡುಹಿಡ್ಕೋಬೇಕು. a plus sigma f dy divided by n into c or I. y bar equals 27.5 plus 20 divided by 100 into 5. Then we get 28.5 ನಮಗೆ ಸಿಗ್ತದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ರಿಗ್ರೆಷನ್ ಕೋಎಫಿಷಿಯೆಂಟನ್ನು ಅಸೈನ್ಮೆಂಟ್ ಮಾಡಬೇಕು. ಸೇಮ್ ಸ್ಟೆಪ್ ಲಾಸ್ಟ್ ಪ್ರಾಬ್ಲಮ್ನಲ್ಲಿ ಹೇಳಿದಾಗೆ ನಿಮಗೆ ಫಾರ್ಮುಲಾ ಕೊಟ್ಟಿದ್ದೇನೆ. ಆ ಫಾರ್ಮುಲಾ ಮುಖಾಂತರ ಎಲ್ಲ ವ್ಯಾಲ್ಯೂಸನ್ನು ಆ ಫಾರ್ಮುಲಾಗೆ ತಕ್ಕನಾಗಿ ನಾವು ಇನ್ಸಿಸ್ಟ್ ಮಾಡ್ತಾ ಹೋಗಬೇಕು. 100 ಇಂಟು 38 ಮೈನಸ್ 100 ಇಂಟು 20 ಡಿವೈಡ್ ಬೈ 100 ಇಂಟು 90 ಮೈನಸ್ 20 ಪವರ್ ಆಫ್ 2. 3800 ಪ್ಲಸ್ 2000 ಡಿವೈಡ್ ಬೈ 9000 ಮೈನಸ್
400 ಅಂತಂದರೆ ಪವರ್ ಆಫ್ 20ಗೆ ಪವರ್ ಮಾಡಿದ್ರೆ ಅಥವಾ 20 × 20 ಮಾಡಿದ್ರೆ ಎಷ್ಟು ಬರ್ತದೆ 400 × 1. ದೆನ್ ದ ಫೈನಲ್ ಸ್ಟೆಪ್ಪಲ್ಲಿ ನಾವು BXY = 0.67 ಬರ್ತದೆ. ರಿಗ್ರೆಷನ್ ಈಕ್ವೇಷನ್ಸನ್ನು ಮಾಡಿದಾಗ x - x bar is equal to BXY multiplied into y minus y bar. ಆಲ್ರೆಡಿ x ಬಾರ್ ಮತ್ತು y ಬಾರ್ ಇವೆರಡನ್ನೂ ಕೂಡ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇನೆ. ಅದೇ ವ್ಯಾಲ್ಯೂಸನ್ನು ಮತ್ತೆ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ದೆನ್ x = 0.67y minus 19.90095 plus 22.5 ಬರ್ತದೆ. therefore x = 0.67y plus 3.405 ನಮಗೆ ಫೈನಲ್ ಸ್ಟೆಪ್ ಆನ್ಸರ್ ಸಿಗ್ತದೆ. ಅದೇ ರೀತಿ y on x ರಿಗ್ರೆಷನ್ ಈಕ್ವೇಷನ್ಸನ್ನು ಕೂಡ ಮಾಡ್ಕೊಂಡಾಗ ಫಾರ್ಮುಲಾ ಸೇಮ್, ನೋ ಚೇಂಜಸ್. ಅಗೇನ್ byx 100 × 38 minus -100 × 20 divided by 100 × 204 minus -100 power of 2. Then multiply into 5 divided by 5. 3800 plus 2000 divided by 20,400 minus 10,000. ಇಲ್ಲಿ ಮೈನಸ್ ಇದ್ದಾಗ ಏನಾಗುತ್ತೆ, ಅದು ಪ್ಲಸ್ ಆಗುತ್ತೆ. ಮಲ್ಟಿಪ್ಲೈಡ್ ಇಂಟು 1. ದೆನ್ ದ ಫೈನಲ್ ಸ್ಟೆಪ್ಪಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 0.557 ಆರ್ 0.56 ಅಂತ ತೆಗೆದುಕೊಳ್ತಾರೆ. ದೆನ್ y - y bar is equals to byx multiplied into x minus x bar. ಈ ಎರಡು ಸ್ಟೆಪ್ಪನ್ನು ನಾವು ಆಲ್ರೆಡಿ ಫಸ್ಟ್ ಸ್ಟೇಜಲ್ಲಿ ತೋರಿಸಿದೆ. ದೆನ್ ದ ಫೈನಲ್ ಆನ್ಸರ್ y = 0.56x plus 15.9 ಬರ್ತದೆ. ದೆನ್ ಕಾರಲೇಷನ್ಸ್ ಕೋಎಫಿಷಿಯೆಂಟನ್ನು ಮಾಡಬೇಕು ನಾವೀಗ. ಕಾರಲೇಷನ್ ಕೋಎಫಿಷಿಯೆಂಟನ್ನು ಮಾಡಬೇಕಾದ್ರೆ ಕಾರಲೇಷನ್ ಈಕ್ವಲ್ಸ್ √BXY multiplied into BYX. ಅಗೇನ್ ಕಾರಲೇಷನ್ ಈಕ್ವಲ್ಸ್ √0.67 into 0.56 ಆ್ಯಂಡ್ ಅದನ್ನು ಸ್ಕ್ವೇರ್ ರೂಟನ್ನು ಫೈನಲಿ ಮಲ್ಟಿಪ್ಲಿಕೇಶನ್ ಮಾಡಿ ರಿಮೂವ್ ಮಾಡಬೇಕು. ಸ್ಕ್ವೇರ್ ರೂಟ್ ರಿಮೂವ್ ಮಾಡಿದಾಗ ದ ಕಾರಲೇಷನ್ ಈಕ್ವಲ್ಸ್ 0.612 ಬರ್ತದೆ. ಇಷ್ಟು ಕೂಡ ಸೆಕೆಂಡ್ ಪ್ರಾಬ್ಲಮ್ ನಿಮಗೆ ಡಿಸ್ಕಸ್ ಮಾಡಿದ್ದೇನೆ. ಥ್ಯಾಂಕ್ ಯು.